ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನೀವೆಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ನಾವು ಎಲ್ಲರೂ ಆರಾಮದೇವಿ. ನೀವೀಗೇನು ನೋಡಾಕತ್ತಿರಲ್ಲ ಹೈದ್ರಾಬಾದ್ನ್ಯಾಗ ಹುಸೇನ್ ಸಾಗರ್ ಅಂತೇಳಿ ಐತಿ, ಅಲ್ಲಿ ನೋಡಕ್ಕೆ ಹೋಗಿದ್ವಿ ನಾವು. ಇದು ಎದುರುಗಡೆ ನೋಡಾಕತ್ತಿದ್ದು ಮಿನಿ ವಿಧಾನಸೌಧ. ಅದನ್ನು ಅಲ್ಲೇ ಹುಸೇನ್ ಸಾಗರ್ದಂತೆಲ್ಲೇ ಕಟ್ಟ್ಯಾರ. ಅಲ್ಲೊಂದು ಪಾರ್ಕ್ ಐತಿ, ಲುಂಬಿನಿ ಪಾರ್ಕ್ ಅಂತೇಳಿ ಐತಿ. ಅದು ಅಲ್ಲೇ ಐತಿ. ಎಲ್ಲ ಭಾಳ ಚಂದ ಐತಿ ನೋಡಕ್ಕೆ. ಆಟ ಆಡೋದು ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ಎಲ್ಲ ಮಾಡ್ಯಾರ. ಅಲ್ಲಿ ಪಾರ್ಕೂ ಭಾಳ ಚಂದ ಐತಿ. ಇದೇನು ನೋಡಾಕತ್ತಿರಲ್ಲ ಇದು ಅಂಬೇಡ್ಕರ್ ಸ್ಟ್ಯಾಚು ಮಾಡ್ಯಾರ. ಅದು ಲುಂಬಿನಿ ಪಾರ್ಕ್ನ್ಯಾಗ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಸ್ಟ್ಯಾಚು ಹಾಕ್ಯಾರ. ಮತ್ತು ಇದು ಮಿನಿ ವಿಧಾನಸೌಧ. ಅಲ್ಲಿಂದ ಇದು ಎಂಟ್ರೆನ್ಸ್ ಮಿನಿ ವಿಧಾನಸೌಧಕ್ಕೆ ಎಂಟ್ರೆನ್ಸ್ ಇದು. ಇದು ಭಾಳ ಚಂದ ಕಾಣಿಸ್ತೈತಿ, ಭಾಳ ಚಂದ ಮಾಡ್ಯಾರ ಅದನ್ನು ಕಟ್ಟಡ. ನೋಡಕ್ಕೆ ಭಾರಿ ಡಿಸೈನ್ ಭಾಳ ಚಂದ ಅನಿಸ್ತೈತಿ. ಅಲ್ಲೇ ಹುಸೇನ್ ಸಾಗರಕ್ಕೆ ಹೋಗುವ ಅದ್ರ ಬಾಜುಕ ಐತಿದು. ಇದೇನು ನೋಡಕತ್ತಿರಲ್ಲ ಇದು ಸ್ಮಾರಕ. ತೆಲಂಗಾಣ ಸ್ವತಂತ್ರ ಸ್ಟೇಟ್ ಆಗ್ಬೇಕಂತೇಳಿ ಹೋರಾಟ ಮಾಡುವಾಗ ಭಾಳ ಮಂದಿ ಪ್ರಾಣ ತ್ಯಾಗ ಮಾಡ್ಯಾರಂತ. ಅವ್ರ ನೆನಪಿಗೋಸ್ಕರ ಇದನ್ನು ಸ್ಮಾರಕ ಮಾಡ್ಯಾರ. ಅವ್ರದ್ದೆಲ್ಲ ಅಲ್ಲೇನೋ ಫೋಟೋದು ಹಾಕ್ಯಾರಂತ. ನಾವು ಒಳಗೆ ಹೋಗಿ ನೋಡಲಿಲ್ಲ. ಇವೆಲ್ಲ ಆಟ ಆಡು ಎಲ್ಲ ಮಾಡ್ಯಾರ ಅಲ್ಲಿ ಪಾರ್ಕ್ನ್ಯಾಗ. ಭಾಳ ರಶ್ ಇತ್ತು. ಇದು ಕ್ರಿಸ್ಮಸ್ ಹಾಲಿಡೇಸ್ ಬೇರೆ, ಮಕ್ಕಳಿಗೂ ಎಲ್ಲರಿಗೂ ಸ್ಕೂಲಿಗೆ ರಜಾ ಇರ್ತೈತಿ. ಹಿಂಗಾಗಿ ಅವತ್ತು ನಾವು ಹೋದಾಗ ಸಂಡೇನೂ ಇತ್ತು, ಭಾಳ ಜನ ಬಂದಿದ್ರು. ಇದು ನಾವು ಬೋಟಿಂಗ್ ಮಾಡಾಕತ್ತೇವಿ. ಬೋಟಿಂಗ್ ಭಾಳ ಚಲೋ ಐತಲ್ಲೇ. ಟೈಮಿಂಗ್ ಅದು ಇರೋದಿಲ್ಲ, ಇಷ್ಟು ಟೈಮ್ ಅಂತೇನು ಇರೋದಿಲ್ಲ. ಬೇಕಾದಷ್ಟು ಹೊತ್ತು ನಾವು ಹೋಗ್ಬೋದಲ್ಲೇ. ಅವರು ಇದು ನೋಡಾಕತ್ತಿರಲ್ಲ ಇದು ಬುದ್ಧನ ಸ್ಟ್ಯಾಚು. ಅಲ್ಲೇ ಹುಸೇನ್ ಸಾಗರ್ ನಡುವೆ ಇದನ್ನು ಮಾಡ್ಯಾರವರು. ಇದು ಭಾಳ ದೊಡ್ಡದೈತಿ, ಸಣ್ಣದೇನಿಲ್ಲ, ಅದು ಭಾಳ ಅಗಲ ಐತಿ. ಅಲ್ಲೇ ಸ್ಟ್ಯಾಚು ಮಾಡ್ಯಾರ. ಆಮೇಲೆ ಚಂದ ಡಿಸೈನ್ ಬೇರೆ ಬೇರೆ ಡಿಸೈನು ಎಲ್ಲ ಮಾಡ್ಯಾರಲ್ಲೇ. ನೋಡಕ್ಕೆ ಭಾಳ ಚಂದ ಅನಿಸ್ತೈತಿ. ಫೋಟೋ ಗಿಟೋ ತಗೊಳಕ್ಕದು ಭಾಳ ಚಂದ ಅನಿಸ್ತೈತಿ. ಅಲ್ಲಿ ಕಾಣಕತ್ತೈತಲ್ಲ ಅದು ಮಿನಿ ವಿಧಾನಸೌಧ ರೀ. ಅದು ಭಾಳ ಚಂದ ಅನಿಸ್ತೈತಿ ನೋಡಕ್ಕೆ ನೀರಿನ್ಯಾಗ. ಇದು ಬಿರ್ಲಾ ಟೆಂಪಲ್, ಇದು ಅಲ್ಲೇ ಐತಿ ಹುಸೇನ್ ಸಾಗರದಂತೆಲ್ಲ. ಇದು ಬಿರ್ಲಾ ಟೆಂಪಲ್ ಇರೋದು. ಈಗ ನಾವು ಬೋಟ್ನ್ಯಾಗ ಹೋಗುವಾಗಿಂದಿದು ಫ್ರಂಟಿಗೆ ಕುಂದ್ರಬೇಕು, ಎಲ್ಲ ಚಂದ ಕಾಣಿಸ್ತೈತೆ ಅಂತೇಳಿ ಫಸ್ಟಿಗೆ ನಾವು ಹತ್ತಿದ್ವಿ. ಭಾಳ ರಶ್ ಇತ್ತು, ನಾವು ಫಸ್ಟಿಗೆ ಹತ್ತಿದ್ವಿ. ಹಿಂಗಾಗಿ ಫ್ರಂಟಿಗೆ ಹೊಂಟಿದ್ವಿ ನಾವು. ಅಲ್ಲೇ ಕುಂದ್ರೂ ಎಲ್ಲ ಸೀನ್ರಿ ಚಲೋ ಕಾಣಿಸ್ತೈತೆ ನೋಡಕ್ಕೆ ಅಂತಂದು ಅದು ಇದು ಹತ್ತೋದು ಇದು. ಮತ್ತು ಇಲ್ಲಿ ಟೈಮಿಂಗ ಇಲ್ಲರಿ ಒಟ್ಟು. ನಾವು ಆರಾಮ್ ಹೋಗ್ಬೋದು, ಆರಾಮ್ ಎಲ್ಲ ನೋಡ್ಕೊಂಡು ಆರಾಮ್ ಬರ್ಬೋದು. ಬೋಟ್ ಭಾಳಷ್ಟು ಇರ್ತಾವೆ, ಹಂಗೆ ಓಡಾಡ್ತಿರ್ತಾವೆ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ. ಇವರು ಅಲ್ಲಿ ಮಧ್ಯದೊಳಗೆ ಐತಲ್ಲ ಬುದ್ಧನ ಸ್ಟ್ಯಾಚು, ಅಲ್ಲೇ ನಮ್ಮನ್ನ ಇಳಿಸಿ ಇವು ಮತ್ತು ಅಲ್ಲಿಂದ ಯಾರು ಹತ್ತು ಹೋಗೋರು ಇರ್ತಾರೋ ಅವ್ರನ್ನ ಕರ್ಕೊಂಡು ಹೋಗೋದು, ಮತ್ತು ಕರ್ಕೊಂಬರೋದು, ಮತ್ತು ಕರ್ಕೊಂಡು ಹೋಗೋದು, ಹಿಂಗೆ ಮಾಡ್ತಿರ್ತಾವೆ. ಭಾಳಷ್ಟು ಬೋಟ್ ಓಡಾಡ್ತಿರ್ತಾವಲ್ಲಿ. ನಾವು ಅಲ್ಲಿ ಬುದ್ಧನ ಸ್ಟ್ಯಾಚುನಂತಲ್ಲಿ ಇಳೋದು ಎಲ್ಲ ಆರಾಮ್ ಎಲ್ಲ ಕಡೆ ನೋಡಿ ಸೀನ್ರಿ ಅದು ಎಲ್ಲ ನೋಡಿ ಫೋಟೋ ಗಿಟೋ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ಎಲ್ಲ ಆರಾಮ್ ಇದು ಮಾಡೋ ಮಟ್ಟನೂ ಅವ್ರೇನು ಒಟ್ಟು ಟೈಮ್ ಆಯ್ತು ಬನ್ನಿ ಅಂತ ಒಟ್ಟು ಕರೆಯಲ್ಲ. ನಾವು ಎಲ್ಲ ನೋಡ್ಕೊಂಡು ಆರಾಮ್ ಹೋಗ್ಬೋದು. ಯಾವುದಾದ್ರೂ ಬೋಟ್ನ್ಯಾಗ ನಾವು ಹೋಗ್ಬೋದು. ಇಂಥ ನಾವು ಬಂದಿದ್ದ ಬೋಟ್ನ್ಯಾಗ ಹೋಗ್ಬೇಕಂತೇನಿಲ್ಲ. ಎಲ್ಲ ನೋಡ್ಕೊಂಡು ಈಗ ನೋಡ್ರಿ ನಾವು ಇದು ಮಾಡಾಕತ್ತೇವಿ. ಅಲ್ಲೆಲ್ಲ ಭಾಳ ಚಂದ ಮಾಡ್ಯಾರ. ಅದು ಸ್ಟ್ಯಾಚು ಹೆಂಗೈತೆ ಅಂದ್ರೆ ಸುತ್ತಲೂ ನೀರು ಅದಾವು, ನಡುವೆ ಅದೈತಿ. ನಮ್ಗೆ ಸೀನ್ರಿ ಭಾಳ ಚಂದ ಅನಿಸ್ತೈತಿ. ಆಮೇಲೆ ನಾವು ಹೋದಾಗ ಈವ್ನಿಂಗ್ ಟೈಮು ಇತ್ತು, ಲೈಟ್ ಎಲ್ಲ ಆನ್ ಆಗಿದ್ದವು ಅವಾಗ. ಭಾಳ ಚಂದ ಕಾಣಕತ್ತಿತ್ತು. ಈಗ ನಾವು ಬೋಟ್ನ್ಯಾಗ ಹೊಂಟಿದ್ದಿದ್ದು ಅಲ್ಲಿ ನೋಡ್ರಿ ಭಾಳಷ್ಟು ಬೋಟ್ ಇದ್ದವು. ಎಷ್ಟು ಹೊಕ್ಕಿದ್ವು ಬರ್ತಿದ್ವು ಆದರೂ ಫುಲ್ ಅಕ್ಕಿದ್ವು, ಅಷ್ಟೊಂದು ಜನ ಬಂದಿದ್ರಲ್ಲೇ. ಚಲೋ ಅನ್ನಿಸ್ತು ನಮಗೆ. ನಾವು ಗೋಕರ್ಣದಾಗೂ ಬೋಟಿಂಗ್ ಮಾಡಿದ್ವಿ, ಆದ್ರೆ ಅಲ್ಲಿ ಟೈಮಿಂಗ್ ಇರ್ತಿತ್ತು, ಅರ್ಧ ಗಂಟೆ 1 ಗಂಟೆ ಅಂತ ಹಿಂಗೆ ಟೈಮಿಂಗ್ ಇರ್ತಿತ್ತು. ಇಲ್ಲೇನು ಹಾಗಿಲ್ಲ, ಒಟ್ಟು ಟೈಮಿಂಗ್ ಇಲ್ಲ ಇವ್ರದ್ದು. ಆರಾಮ್ ನಾವು ಎಂಜಾಯ್ ಮಾಡ್ಬೋದು. ಆರಾಮ್ ಭಾಳ ಚಲೋ ಅನ್ನಿಸ್ತು. ಹೋಗಿ ಬಂದ್ವಿ, ನೋಡ್ಕೊಂಡು ಎಲ್ಲ ಫೋಟೋ ಗಿಟೋ ತಗೊಂಡು ಆರಾಮ್ ಎಲ್ಲ ನೋಡಿ. ಈ ಬೋಟ್ನ್ಯಾಗ ಹೋಗೋದು, ನೀರೊಳಗೆ ಹೋಗೋದು ಇದೇ ಒಂದು ಆನಂದ ಅಲ್ಲಿ. ನನಗಂತೂ ಎಷ್ಟು ನೋಡಿದ್ರು ಇನ್ನೂ ನೋಡ್ಬೇಕು ಅನ್ನಿಸ್ತಿತ್ತು. ಇದೆ ನೋಡಿರಿ ಬುದ್ಧನ ಸ್ಟ್ಯಾಚು. ಇಲ್ಲೆಲ್ಲ ನಾವು ನೋಡಿ ಫೋಟೋ ಗಿಟೋ ಅದು ತಗೊಂಡ್ವಿ ಎಲ್ಲರೂ. ನಾವು ಒಟ್ಟು 9 ಮಂದಿ ಹೋಗಿದ್ವಿ. ಬಷ್ಟು ಭಾಳ ಜನ ಇದ್ರಲ್ಲಿ. ಭಾಳ ಸುತ್ತಲೂ ಎಲ್ಲಿ ನೋಡಿದ್ರು ಭಾಳ ಚಂದ ಸೀನ್ರಿ. ನೀರೊಳಗೆ ಎಲ್ಲ ಲೈಟ್ ಗೀಟು ಭಾಳ ಚಂದ ಕಾಣಿಸ್ತಿದ್ವು. ಈಗ ನೋಡ್ರಿ ಲೈಟ್ ಆನ್ ಆಗ್ಯಾವ. ಅದು ಮಿನಿ ವಿಧಾನಸೌಧ ಹೆಂಗೆ ಕಾಣಿಸ್ತಿತ್ತು ಅಂದ್ರೆ ನಮ್ಗೆ ಪಂಜಾಬ್ದಾಗ ಗೋಲ್ಡನ್ ಟೆಂಪಲ್ ಕಾಣ್ತೈತಲ್ಲ ಹಂಗೆ ಕಾಣಕತ್ತಿತ್ತು.
ಭಾಳ ಮತ್ತು ಅವರು ಲೈಟ್ಸಿಂದು ಅರೇಂಜ್ಮೆಂಟ್ ಭಾಳ ಚಲೋ ಮಾಡ್ಯಾರ. ಅಲ್ಲೇ ಒಂದು ದೊಡ್ಡ ರೋಡ್ ಬರ್ತೈತಿ. ಆ ರೋಡ್‌ಗೆ ಫುಲ್ಲು ಲೈಟ್ಸಿಂದ ಅರೇಂಜ್ಮೆಂಟ್ ಮಾಡ್ಯಾರ. ಅದು ನಮ್ಗೆ ಅಲ್ಲಿಂದ ನೋಡಾಕ ಭಾಳ ಚಂದ ಅನಿಸ್ತಿತ್ತು ದೂರದಿಂದ. ನೋಡ್ಕೊಂಡು ಈಗ ನಾವು ವಾಪಸ್ ಹೊಂಟೇವಿ. ಈಗ ದಡಕ್ಕೆ ಹೊಂಟೇವಿ ಅಲ್ಲೇ. ಕತ್ಲಾಗಾಕ ಬಂದಿತ್ತು. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ ಎಲ್ಲ. ಅದು ಅನುಭವಿಸ್ದವ್ರಿಗೆ ಗೊತ್ತು. ನಾವು ಅಲ್ಲಿ ಕುತ್ಕೊಂಡು ಅದನ್ನ ನೋಡ್ಕೊಂತ ಎಂಜಾಯ್ ಮಾಡ್ತಿರ್ತೇವಲ್ಲ, ಅವಾಗ ನಮಗೆ ಎಷ್ಟು ಖುಷಿ ಅನ್ನಿಸ್ತಿರ್ತೈತಿ. ಭಾಳ ಖುಷಿ ಅನ್ನಿಸ್ತಿರ್ತೈತಿ. ಅದು ಅಲ್ಲಿ ಯಾರು ನಾವು ಅನುಭವ ಮಾಡ್ತಾರಲ್ಲ ಅವ್ರಿಗೆ ಅದು ಗೊತ್ತಾಗೋದು. ಈಗ ನೋಡ್ರಿ ಎಷ್ಟು ಚಂದ ಅನ್ನಿಸ್ತೈತಿ. ಲೈಟ್ ಗೀಟ್ ಎಲ್ಲ ಭಾಳ ಚಂದ ಕಾಣಿಸ್ತಾವ ನೀರಾಗಿಂದ. ಇದನ್ನ ನೋಡೋದ ಒಂದು ಖುಷಿ ಅಲ್ಲಿ. ಎಂಜಾಯ್ ಮಾಡೋದು ಬೋಟ್ನ್ಯಾಗ, ನೀರು ಮ್ಯಾಗ ಹೊಂಟೇವಿ ಅನ್ನೋದೇ ಒಂದು ಖುಷಿ. ಆಮೇಲೆ ಫುಲ್ ಓಪನ್ ಬೋಟ್ ಇರ್ತೈತಿ. ಬೇಕಾದಂಗೆ ನಾವೆಲ್ಲ ಕಡೆ ನೋಡ್ಬೋದು. ಈಗ ನೋಡ್ರಿ ಇನ್ನೂ ಸ್ವಲ್ಪ ಇನ್ನೂ ಕತ್ಲು ಸ್ವಲ್ಪ ಜಾಸ್ತಿ ಆಯ್ತು. 7 ಗಂಟೆ ಆಗಕ್ಕೆ ಬಂದಿತ್ತು. ಅವಾಗ ನೋಡ್ರಿ ಇನ್ನೂ ಎಷ್ಟು ಚಂದ ಅನ್ಸಾಕತ್ತೈತಿ. ಅದು ಕಾಣಾಕತ್ತೈತಿ ನೋಡಾಕ. ನನಗಂತೂ ಭಾಳ ಖುಷಿ ಆಯ್ತು. ಭಾಳ ಎಂಜಾಯ್ ಮಾಡಿದ್ದೀವಿ ನಾವು. ನೋಡ್ರಿ ಇದೆಲ್ಲ ಹುಸೇನ್ ಸಾಗರ್ ಇದು. ಆಮೇಲೆ ಇದರಂತೆಲ್ಲ ಬಿರ್ಲಾ ಟೆಂಪಲ್ ಅಂತ ಬರ್ತೈತಿ. ಅದನ್ನು ನಾವು ನೋಡಿದ್ವಿ. ಆದ್ರೆ ಅಲ್ಲೇ ಜಾಸ್ತಿ ಫೋಟೋ ತಗೊಳಕ್ಕಾಗಲಿಲ್ಲ. ಇದು ವಾಟರ್ ಫಾಲ್ಸ್ ಮಾಡ್ಯಾರ ಅಲ್ಲೇ ಹುಸೇನ್ ಸಾಗರದಾಗ ಎಂಟ್ರೆನ್ಸಿಗೆ ಹೋಗು